ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಒಂದು ಜಿಮೇಲ್ ಐ ಡಿಯಿಂದ ಲಾರ್ಜ್ ಫೈಲ್ಸ್ ಮೋರ್ ದ್ಯಾನ್ 25 MB ಜಿಮೇಲ್ ಅಲ್ಲಿ ರೆಸ್ಟ್ರಿಕ್ಟ್ ಇದೆ. 25 MB ಮೇಲೆ ನೀವು ಕಳ್ಸೋದಕ್ಕಾಗಲ್ಲ. ಅದ್ರ ಮೇಲೆ ಇದ್ರೆ ಫೈಲ್ಸು ಇಲ್ಲ ವಿಡಿಯೋಸ್ ಏನಾದ್ರು ಅದನ್ನ ಹೇಗೆ ಸೆಂಡ್ ಮಾಡಬೇಕು ಅನ್ನೋದನ್ನ ಈಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ನೀವೇನ್ ಮಾಡ್ಬೇಕು, ಜಿಮೇಲ್ ಓಪನ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಜಿಮೇಲ್ ಓಪನ್ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಮೋರ್ ದ್ಯಾನ್ 25 MB ಇದ್ರೆ ಏನಂತ ಬರುತ್ತೆ ಅಂತ. ಕ್ಲಿಕ್ ಮಾಡಿ, ಎಕ್ಸಾಂಪಲ್ ನೋಡಿ ಇಲ್ಲಿ ಅಟ್ಯಾಚ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಏನಾದ್ರು ಫೈಲ್ ಸೆಂಡ್ ಮಾಡಬೇಕು ಅಂದ್ರೆ. ಆಮೇಲೆ ಇಲ್ಲಿ ನೋಡಿ ವಿಡಿಯೋಸ್ 111 ಅಂತ 4 ಇದೆಯಲ್ಲ, ಈ ಫೈಲ್ ನ ಸೆಲೆಕ್ಟ್ ಮಾಡ್ತೀನಿ. ಇದು ಪ್ರಾಪರ್ಟೀಸ್ ತೋರಿಸ್ತೀನಿ. ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೈಜ್ ನೋಡಿ 62.9 MB ಅಂದ್ರೆ ಮೋರ್ ದ್ಯಾನ್ 25 MB ಇದೆ. ಈ ಫೈಲ್ ಸೆಂಡ್ ಆಗ್ಬಾರ್ದು ನಾವು ಸೆಂಡ್ ಮಾಡಿದ್ರೆ, ಓಕೆನಾ. ಈಗ ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಓಪನ್ ಕೊಟ್ಟರೆ ನೋಡಿ ಲಾರ್ಜ್ ಫೈಲ್ ಮಸ್ಟ್ ಬಿ ಶೇರ್ಡ್ ವಿತ್ ಗೂಗಲ್ ಡ್ರೈವ್ ಅಂತ ಬರ್ತಿದೆ. ನೋಡಿ ಇಲ್ಲಿ ಅಟ್ಯಾಚ್ಮೆಂಟ್ಸ್ ಲಾರ್ಜರ್ ದ್ಯಾನ್ 25 MB ವಿಲ್ ಬಿ ಆಟೋಮೆಟಿಕಲ್ ಅಪ್ಲೋಡೆಡ್ ಟು ಗೂಗಲ್ ಡ್ರೈವ್. ಅದಕ್ಕೆ ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಮೇಲ್ ಮುಖಾಂತರ ಸೆಂಡ್ ಮಾಡಕ್ಕಾಗಲ್ಲ. ಅದಕ್ಕೆ ಫಸ್ಟ್ ನೀವು ಗೂಗಲ್ ಡ್ರೈವ್ ನ ಅಪ್ಲೋಡ್ ಮಾಡ್ಬೇಕು, ಓಕೆನಾ. ಗೂಗಲ್ ಡ್ರೈವ್ ಅಲ್ಲಿ ಇದೆ ಅಂತ ಕೇಳ್ತೀರಾ, ಅದು ಏನ್ ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಈಗ ಮೇಲ್ ಓಪನ್ ಮಾಡಿರ್ತೀರಲ್ವಾ, ಇಲ್ಲಿ ಡಾಟ್ಸ್ ಕಾಣಿಸ್ತಿದೆಯಲ್ಲ ಸ್ಕ್ವೇರ್ ಶೇಪ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಆಪ್ಷನ್ ಡ್ರೈವ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ. ಡ್ರೈವ್ ಮೇಲೆ ಸೆಲೆಕ್ಟ್ ಆದ್ಮೇಲೆ ನಿಮ್ದು ಡ್ರೈವ್ ಓಪನ್ ಆಗುತ್ತೆ. ನಿಮ್ ಮೇಲ್ ಏನಿರುತ್ತೋ ಆ ಡ್ರೈವ್ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಮೈ ಡ್ರೈವಿಗೆ ಬನ್ನಿ. ಮೈ ಡ್ರೈವಿಗೆ ಬಂದ್ಮೇಲೆ ಇಲ್ಲಿ ನ್ಯೂ ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಫೋಲ್ಡರ್, ಫೈಲ್ ಅಪ್ಲೋಡ್, ಫೋಲ್ಡರ್ ಅಪ್ಲೋಡ್, 3 ಆಪ್ಷನ್ ಇದೆ ಸ್ಟಾರ್ಟಿಂಗ್. ನ್ಯೂ ಫೋಲ್ಡರ್ ಅಂದ್ರೆ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋದಕ್ಕೆ. ಮತ್ತೆ ಫೈಲ್ ಅಪ್ಲೋಡ್ ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ಈಗ ಮೋರ್ ದನ್ 25 MB ಫೈಲ್ ಅಪ್ಲೋಡ್ ಮಾಡ್ತೀನಿ ಅಂತ, ಆತರ ನೀವೇನಾದ್ರೂ ಫೈಲ್ ಅಪ್ಲೋಡ್ ಮಾಡಂಗಿದ್ರೆ. ಆಮೇಲೆ ಫೋಲ್ಡರ್ ಅಪ್ಲೋಡ್ ಅಂದ್ರೆ ಫುಲ್ ಫೋಲ್ಡರ್ನೇ ಅಪ್ಲೋಡ್ ಮಾಡ್ಬೋದು. ಒಂದ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಎಷ್ಟು ಬೇಕೋ ಅಷ್ಟು ಫೈಲ್ಸ್ ಹಾಕ್ಬಿಟ್ಟು ಫೋಲ್ಡರ್ನೇ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಫೈಲ್ ಅಪ್ಲೋಡ್ ನಾನು ತೋರಿಸ್ತಿರೋದು, ಫೈಲ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ಇದು 62 MB ಸಮಥಿಂಗ್ ಇತ್ತು, ಇದನ್ನ ಸೆಲೆಕ್ಟ್ ಮಾಡಿ ಓಪನ್ ಕೊಡಿ. ಓಪನ್ ಕೊಟ್ಟ ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಡೌನ್ ಅಲ್ಲಿ ತೋರಿಸ್ತಿದೆ ನೋಡಿ, ಅಪ್ಲೋಡಿಂಗ್ 1 ಐಟಮ್, ಲೆಸ್ ದ್ಯಾನ್ ಎ ಮಿನಿಟ್ ಲೆಫ್ಟ್ ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿ ಲೋಡ್ ಆಗ್ತಾ ಇದೆ. ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಡ್ರೈವ್ ಅಲ್ಲಿ ಮೈ ಡ್ರೈವ್ ಅಲ್ಲಿ ಬಂದು ಕೂತ್ಕೊಳುತ್ತೆ, ಓಕೆನಾ. ನೋಡಿ ಇನ್ನೇನ್ ಸ್ವಲ್ಪ ಇದೆ, ಆಗೋಗುತ್ತೆ. ಇದಾಗೋಗ್ತಿದಂಗೆ ನೋಡಿ ಇಲ್ಲಿ ಬಂದು ಕೂತ್ಕೊಂತು. ನೀವ್ ಏನ್ ಮಾಡ್ಬೇಕು ನೆಕ್ಸ್ಟ್, ಇದು ಇಲ್ಲಿ 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡದ್ಮೇಲೆ ಇಲ್ಲಿ ಕಾಪಿ ಲಿಂಕ್ ಅಂತ ಇರುತ್ತೆ ಎಲ್ಲಾದ್ರೂ, ಇಲ್ಲಾಂದ್ರೆ ಶೇರ್ ಅಂತ ಇರುತ್ತೆ. ಓಕೆ, ಇಲ್ಲಿ ಶೇರ್ ಅಂತಿದೆ, ಶೇರ್ ಹೋಗಿ ಶೇರ್ ಆದ್ರೂ ಹೋಗ್ಬೋದು, ಇಲ್ಲ ಕಾಪಿ ಲಿಂಕ್ ಮಾಡ್ಕೊಳ್ಳಿ. ಕಾಪಿ ಲಿಂಕ್ ಮಾಡ್ಕೊಂಡ್ರೆ ಬೆಸ್ಟ್ ಆಪ್ಷನ್, ನೀವ್ ಎಲ್ಲಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ಕಾಪಿ ಲಿಂಕ್ ಕೊಟ್ಬಿಟ್ಟು ಇಲ್ಲಿ ಬಂದು ಕಾಂಪೋಸ್ ಮೇಲೆ ಕ್ಲಿಕ್ ಮಾಡಿ. ಕಾಂಪೋಸ್ ಮೇಲೆ ಕ್ಲಿಕ್ ಮಾಡಿ ಯಾರಿಗೆ ಕಳಿಸ್ಬೇಕು, ಫಾರ್ ಎಕ್ಸಾಂಪಲ್ ನಾನು ಇಮೇಲ್ ಐಡಿ ಕಳಿಸ್ಬೇಕು ಅನ್ಕೊಂಡಿದೀನಿ ಅನ್ಕೊಳ್ಳಿ. ಸಬ್ಜೆಕ್ಟ್ ವಿಡಿಯೋ ಫೈಲು, ಏನಾದ್ರೂ ಒಂದು ಸಬ್ಜೆಕ್ಟ್ ಹಾಕ್ಬೇಕು. ಆಮೇಲೆ ಆ ಲಿಂಕ್ ನ ಇಲ್ಲಿ ಹಾಕಿ, ಅಷ್ಟೇ ನೋಡಿ, ಸಿಂಪಲ್ ಟ್ರಿಕ್. ಹಿಂಗ ಹಾಕ್ಬಿಟ್ಟು ಸೆಂಡ್ ಮಾಡಿ. ನೋಡಿ ಇಲ್ಲಿ someone needs to access this video, allow anyone with a link to access ಅಂದ್ರೆ 3 ಆಪ್ಷನ್ ಬರ್ತಿದೆ. ಅವ್ನ ಏನೇನು ಯೂಸ್ ಮಾಡ್ಕೊಬಹುದು ಅಂತ, ವ್ಯೂವರ್, ಕಮೆಂಟರ್ ಇಲ್ಲ ಎಡಿಟರ್. ಈ 3 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು. ಎಡಿಟರ್ ಅಂದ್ರೆ ಅವನು ಅದನ್ನ ಚೇಂಜಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ವ್ಯೂವರ್ ಅಂದ್ರೆ ಜಸ್ಟ್ ನೋಡ್ಬೋದು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಕಮೆಂಟರ್ ಅಂದ್ರೆ ಅದ್ರ ಬಗ್ಗೆ ಏನಾದ್ರೂ ಕಮೆಂಟ್ ಮಾಡ್ಬೋದು, ಓಕೆನಾ. ಡೋಂಟ್ ಗಿವ್ ಆಕ್ಸೆಸ್ ಅಂತ ಕೊಟ್ರೆ ಅವನು ಓಪನ್ ಮಾಡೋದಕ್ಕೆ ಆಗಲ್ಲ. ಅಲೋ ಎನಿವನ್ ವಿತ್ ಲಿಂಕ್ ಟು ಆಕ್ಸಿಸ್ ಹೋಗಿ ವ್ಯೂವರ್ ಬೇಡ, ಎಡಿಟರ್ ಕೊಡಿ. ಎಡಿಟರ್ ಕೊಟ್ಟು ಸೆಂಡ್ ಕೊಡಿ. ಸೆಂಡ್ ಕೊಟ್ಟ ಮೇಲೆ ನಾನು ಆ ಮೇಲ್ ಐಡಿಯಲ್ಲಿ ತೋರಿಸ್ತೀನಿ ಹೆಂಗ್ ಬಂದಿರುತ್ತೆ ಅಂತ, ಓಕೆನಾ. ಇನ್ನೊಂದ್ ಮೇಲ್ ಐಡಿಗೆ ಈಗ ಸೆಂಡ್ ಮಾಡಿದ್ದೀನಲ್ಲ, ಆ ಮೇಲ್ ಐಡಿಗೆ ಹೇಗ್ ಬಂದಿರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಆ ಮೇಲಿಂದ ಈ ಮೇಲ್ ಐಡಿಗೆ ಸೆಂಡ್ ಮಾಡಿದ್ದೀನಿ. ಎಕ್ಸಾಂಪಲ್ ಈಗ ನೋಡೋಣ, ಒಂದ್ ನಿಮಿಷ ಲೋಡ್ ಆಗ್ಬೇಕು. ಇನ್ನು ಈಗ ಸೆಂಡ್ ಮಾಡಿದ್ದೀನಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಬಂತು, ಇಲ್ಲಿ ಬಂದ್ ಲಿಂಕ್ ಬಂದಿರುತ್ತೆ. ಈಗ ಆ ಮೇಲಿಂದ ಈ ಮೇಲಿಗೆ ಕಳ್ಸಿದೀನಿ. ಈಗ ಇಲ್ಲಿ ಬಂದ್ ಲಿಂಕ್ ಬಂದಿದೆ. ಈಗ ನೋಡಿ, ಈ ಲಿಂಕ್ ಮೇಲೆ ಓಪನ್ ಮಾಡಿದ್ರೆ ನಾನು ಏನ್ ಕಳ್ಸಿರ್ತೀನೋ ಆ ಫೈಲ್ ಇಲ್ಲಿ ಇರುತ್ತೆ, ಓಕೆನಾ. ಅದು ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಇಷ್ಟೇ ನೋಡಿ, ಸಿಂಪಲ್ ಟ್ರಿಕ್ಸ್. ಲಾರ್ಜ್ ಫೈಲ್ಸ್, ಎಷ್ಟೇ ಲಾರ್ಜ್ ಫೈಲ್ ಇದ್ರೂ ಜಿಮೇಲ್ ಮುಖಾಂತರ ಗೂಗಲ್ ಡ್ರೈವ್ ಯೂಸ್ ಮಾಡ್ಕೊಂಡು ಕಳಿಸ್ಬೋದು. ಅದು ಲಿಂಕ್ ಶೇರ್ ಮಾಡೋದು, ಅದು ನೀವೇನು ವಿಡಿಯೋಗೆ
ಡೇಟಾನು ಯೂಸ್ ಮಾಡಂಗಿಲ್ಲ. ಜಸ್ಟ್ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಆ ಲಿಂಕ್ ಶೇರ್ ಮಾಡಿದ್ರೆ ಅವರು ಅದನ್ನ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂತಾರೆ. ಓಕೆನಾ?